ನಮ್ಮದೇ ಅಂಗಡಿ ಅಲ್ವಾ, ನಿಮಗೆ ಬಾಡಿಗೆ ಕೊಟ್ಟಿರೋದಲ್ವ ನಾನು. ಕರೆಕ್ಟು, ಬಾಡಿಗೆ ಮಾತ್ರ ಕೊಡ್ತಾ ಇಲ್ಲ ಇವರು. ತುಂಬ ಚೆನ್ನಾಗಿರುತ್ತೆ, ತುಂಬ ರೇಟ್ ಕಡಿಮೆ, ಪ್ರತಿಯೊಂದು ಸಿಗುತ್ತೆ. ಬಟ್ಟೆ ಪಿನ್ನಿಂದ ನಿಮಗೆಲ್ಲ ಐಟಮು, ಮೇಕಪ್ಪು ಎಲ್ಲ ಐಟಮು ಸಿಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ತೋರಿಸ್ತಾರೆ. ನಮ್ಮದೇ ಅಂಗಡಿ. ಅರೆ ನನ್ನ ಹೆಸರು ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ತೊಗೊಂಡೋಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ಹೇಳಿದ್ರಿ ಫುಲ್ ಕಲರ್ ಬಂದ್ಬಿಟ್ಟಿದ್ದೀನಂತೆ. ನಾನೇನು ಕಪ್ಪಿದ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ನನ್ನ ನೀವು? ಒಂದು 20 ವರ್ಷದಿಂದ ನೋಡ್ತಾ, ಒಂದು 15 ವರ್ಷದಿಂದ ಇನ್ನೂ ಜಾಸ್ತಿ 20 ವರ್ಷದಿಂದ ನೋಡ್ತಾ ಇದ್ದೀರಾ. ಒಳ್ಳೆ ಕಲೆಕ್ಷನ್ ಬಂದ್ಬಿಟ್ಟಿದೆ ನಿಮಗೆ. ಓ, ಜನ ಎಲ್ಲ ಹೇಳ್ತಿದ್ದಾರೆ, ಜನ ದುಡ್ಡು ಬಂತು ಅಂದ್ರೆ ಕಲರ್ ಬಂದ್ಬಿಡ್ತಾರ. ಮಹಾಲಕ್ಷ್ಮಿ ಬಂತು ಅಂತ ಹೇಳಿದ್ರೆ ಮೊಗದಲ್ಲಿ ಕಳೆ ಬಂದ್ಬಿಡತ್ತಾ? ನೋಡಿ ಹೆಂಗೆ ಹೇಳ್ತಿದ್ದಾರೆ. ಇಲ್ಲ ಮಾಡ್ತೀನಿ ರೀ ನಿಮಗೆ. ನೋಡಿ ಇವರು 20 ವರ್ಷದಿಂದ ನನಗೆ ಈ ಅಂಗಡಿಗೆ ಬರೋದು. ನಾನು ಇವ್ರದ್ದು ಇನ್ನೊಂದಲ್ಲಿ ಇದು ಅಂಗಡಿ ಇದೆ, ರಬ್ಬರ್ ಬ್ಯಾಂಡ್ ಅದೆಲ್ಲ, ಅದು ಅಂಗಡಿದು ವೀಡಿಯೋ ಮಾಡ್ತೀನಿ ನಾನು. ಅವ್ರ ತಮ್ಮಂದು ತುಂಬ ವರ್ಷದಿಂದ ಪರಿಚಯ, ತುಂಬ ಅಂದರೆ ಅಕ್ಕ ಅಂತ ಅಷ್ಟು ಪ್ರೀತಿಯಾಗಿ ಮಾತಾಡ್ತಾರೆ. ನೆಕ್ಸ್ಟ್ ವೀಡಿಯೋ ಕಾಯ್ತಾ ಇರಿ ಎಲ್ರೂ. ನೋಡಿ ಇದು ರೇಖಾ ಫ್ಯಾಷನ್ಸ್ ಅಂತ ಕುಂಬಾರಪೇಟೆಯಲ್ಲಿರೋದು. ಇದು ತುಂಬ ನನಗೆ ಗೊತ್ತಿರೋ ಅಂಗಡಿ. ನೋಡಿ ದೇವ್ರನ್ನ ಫಸ್ಟು ದೇವ್ರು ತೋರಿಸ್ಬಿಡ್ತೀನಿ, ಆಮೇಲೆ ಓನರ್ನ ತೋರಿಸ್ತೀನಿ, ಅಂಗಡಿ ಓನರ್ನ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿನ ಹೇಗೆ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ. ಬಂದೆ ಇಲ್ಲ ಅಂಗಡಿಗೆ, ಒಂದು ವೀಡಿಯೋ ಮಾಡೋಣ ಅಂತ. ನನ್ನದೇ ಅಂಗಡಿ, ಇವ್ರಿಗೆ ಬಾಡಿಗೆ ಕೊಟ್ಟಿದ್ದೀನಿ ನಾನು. ಸರ್ ನಿಮ್ಮ ಹೆಸರು? ಅರವಿಂದ್ ಕುಮಾರ್ ಅಂತ. ಎಷ್ಟು ವರ್ಷದಿಂದ ನಾನು ನಿಮಗೆ ಪರಿಚಯ? 20 ವರ್ಷದಿಂದ ಪರಿಚಯ. ಇವಾಗ ಏನು ವಿಶೇಷ, ನಾನು ಇನ್ನೊಂದು ಸರಿ ಬಂದು ಡೀಟೇಲಾಗಿ ವೀಡಿಯೋ ಮಾಡ್ತೀನಿ ನಿಮ್ಮ ಅಂಗಡಿದ್ದು. ಏನೋ ಸೀರೆದಂತ ನೀವು ಕಾಲ್ ಮಾಡಿ ಹೇಳಿದ್ರಿ ನನಗೆ, ಅದಕ್ಕೆ ಅದೇನು ಲಕ್ಷ್ಮಿಗೆ ಉಡ್ಸೋ ಸೀರೆದು ಒಂಚೂರು ತೋರಿಸ್ಬಿಡ್ತೀರಾ ನನಗೆ? ನೆಕ್ಸ್ಟು ಏನು ಮಾಡೋದು ವರಮಹಾಲಕ್ಷ್ಮಿ ಹಬ್ಬ ಸಾರಿನ ಅದು ಬಿಂದಿಗೆಗೆ ಉಡ್ಸೋದು. ಇವಾಗೆಲ್ಲ ಮುಂಚೆ ಎಲ್ಲ ನೀವು ಸೇರಿ ಕಟ್ಟಬೇಕು ಅಂದ್ರೆ ಬಹಳ ಕಷ್ಟ. ಹೌದೌದು, ತುಂಬಾ ಕಷ್ಟ. ಹೌದು, ಇವಾಗ ಸಿಂಪಲ್ ಆಗಿ ಕಟ್ಟೋದು. ಬಿಂದಿಗೆ ಇದ್ರೆ ದೇವರು ಮುಖವಾಡ ಕ್ಲೀನ್ ಆಗಿ ಕುತ್ಕೋಬಹುದು. ನೀವು ವಿಡಿಯೋ ಮಾಡಿದ್ದೀರಲ್ಲ ಅದನ್ನ ನಾನು ಕಳಿಸ್ರಿ. ಇದು ಫ್ರಿಲ್ಲು, ಇದು ಓಪನ್ ಮಾಡಿ ಬಿಂದಿಗೆ ನೀವು ತೋರಿಸಿದ್ದೀರಾ ವಿಡಿಯೋದಲ್ಲಿ ನೋಡಿದ್ದೀನಿ ನಾನು. ಬಿಂದಿಗೆನೇ ಈಗಿಟ್ಟು ಇದನ್ನೇ ಈಗ ಮಾಡಿ. ತುಂಬ ಚೆನ್ನಾಗಿತ್ತು ಆ ವಿಡಿಯೋ. ನೋಡಿ ಸ್ಯಾರಿ ಫುಲ್ಲು 2 ನಿಮಿಷದಲ್ಲಿ ಮೊಕ್ವಾಡ ಪ್ರತಿಯೊಂದು ಇವ್ರ ಹತ್ರ ಸಿಗುತ್ತೆ ನೋಡಿ. ಸೇಮ್ ಈ ಥರ ಬರುತ್ತೆ. ನೀವು ಆಮೇಲೆ ಏನು ಬೇಕಾದ್ರೂ ಅಲಂಕಾರ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಒಡವೆಗಳು ಏನು ಬೇಕಾದ್ರೂ ಪ್ರತಿಯೊಂದು ಇವ್ರ ಅಂಗಡಿಲಿ ಸಿಗುತ್ತೆ. ಡಾಬು ದೇವ್ರಿಗೆ ಹಾಕೋದು, ನಮ್ಗೆ ಹಾಕ್ಕೊಳ್ಳೋದು, ಏರ್ ಕಲರಿಂದ ಸೇಫ್ಟಿ ಪಿನ್ವರೆಗೂ ಪ್ರತಿಯೊಂದು ಸಿಗುತ್ತೆ ನೋಡಿ. ಏನು ರೇಟ್ ಅಂತ, ಏನು ರೇಟ್ ಅಂದರೆ ಸೈಜ್ ಮೇಲೆ ಸಿಗುತ್ತಾ ಹೇಗೆ? ಇದು ಒಂದೇ ಸೈಜು. ಹಾಂ, ನಿಮಗೆ ದೊಡ್ಡದು ಚಿಕ್ಕದು ಮಾಡ್ಕೊಬೋದಾ? ಹಾಂ ಸರಿ. ಏನು ರೇಟ್ ಬೀಳುತ್ತೆ? ರೇಟ್ ಬಂದು ಹೋಲ್ಸೇಲ್ ಹಾಕ್ಕೊಡ್ತೀವಿ. ಹೋಲ್ಸೇಲ್ ಹಾಕ್ಕೊಡ್ತೀರಾ? ಬನ್ನಿ, ಇವಾಗ ಹೇಳಲ್ಲ ಅವರು, ನೀವು ಬನ್ನಿ, ನನ್ನ ಹೆಸ್ರು ಹೇಳಿ, ನಾನು ಯೂಟ್ಯೂಬ್ ಹೆಸ್ರು ಹೇಳಿ, ಅವ್ರು ಕಡಿಮೆಗೆ ಹಾಕ್ಕೊಡ್ತಾರೆ. ನೋಡಿ ನವಿಲ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಲಕ್ಷ್ಮೀನ ಕೂರಿಸ್ಬಿಟ್ಟು ನವಿಲ್ನ ಆ ಕಡೆ ಈ ಕಡೆ ಇಡ್ಬೋದು. ಇದೆಲ್ಲ ದೇವ್ರಿಗೆ ಲಕ್ಷ್ಮಿಗೆ ಹಾಕೋ ನಾಮ, ಕಣ್ಣು, ಉಪ್ಪು ಎಲ್ಲ ಇದೆ, ಪ್ರತಿಯೊಂದು ಇದೆ. ನಾನು ನೆಕ್ಸ್ಟು ವೀಡಿಯೋ ಮಾಡ್ತೀನಿ ನಾನು. ನೋಡಿ ಇದೆಲ್ಲ ದೇವ್ರಿಗೆ ಹಾಕೋದು. ನಾನು ನೆಕ್ಸ್ಟು ಡೀಟೇಲಾಗಿ ವೀಡಿಯೋ ಮಾಡ್ತೀನಿ. ತುಂಬ ಅಂದರೆ ತುಂಬ ಕಡಿಮೆ ರೇಟಿಗೆ ಹಾಕ್ಕೊಡ್ತಾರೆ. ತುಂಬ ಪರಿಚಯ ನನಗೆ ಇದು ಸಿಂಗಲ್ ಟ್ಯೂಬ್ ಖಾಲಿ ಆಗೋಗಿತ್ತು, ಅದನ್ನು ತೊಗೊಳ್ಳೋಣ ಅಂತ ಬಂದೆ. ಅವಾಗ ಹೇಳಿದ್ರು ಸ್ಯಾರಿದೊಂದು ವೀಡಿಯೋ ಮಾಡಿದ್ದೀನಿ ನೋಡಿ ಅಂದರು. ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಂದು ಟ್ರೇಡ್ ಮಾರ್ಕು ಸಿಂಗಲ್ ಟ್ಯೂಬ್ದಿದ್ದು. ನೋಡಿ ಮುಖವಾಡ ಎಲ್ಲ ಸಿಗುತ್ತೆ ಇವ್ರ ಅಂಗಡಿಲಿ.
ನೀವೇನಾದರೂ ಬೇರೆ ಥರ ಮಾಡ್ತೀರಾ ಅಲಂಕಾರ ಅಂದರೆ ನೋಡಿ ಇದು ಸಿಗುತ್ತೆ. ತುಂಬ ಥರ ಸಿಗುತ್ತೆ, ಎಲ್ಲ ಥರನೂ ಸಿಗುತ್ತೆ ನೋಡಿ. ಅವ್ರ ನಿಂಬೆ ಅಂಗಡಿ ನೀವೇ ನೋಡ್ಕೊಂಬಿಡಿ ಅಂದರೆ ಇದೆಲ್ಲ ನಿಮಗೆ ತುಂಬ ರೇಟ್ ಕಡಿಮೆಗೆ ಹಾಕ್ಕೊಡ್ತಾರೆ ನೋಡಿ. ಇನ್ನೇನು ಹಬ್ಬ ಬಂತಲ್ವ, ತುಂಬ ವೆರೈಟಿ ಇರುತ್ತೆ, ತುಂಬ. ಓ ಸೂಪರ್ ಇದು, ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆನೆ ಮಾಡಿರೋದು. ವಾವ್ 2. ಓ ಇದೇನೋ ಸಿಕ್ಸೋದು ಅನಿಸುತ್ತೆ, ಗೊತ್ತಿಲ್ಲ, ಅವ್ರು ಬ್ಯುಸಿ ಇದ್ದಾರೆ ನೋಡಿ. ಎಲ್ಲ ಸಿಗುತ್ತೆ, ಮೇಕಪ್ಪು ಐಟಮ್ಮು ಎಲ್ಲ ಸಿಗುತ್ತೆ ನೋಡಿ. ತುಳಸಿ ಕಟ್ಟು ನೋಡಿ. ಪ್ರತಿಯೊಂದು ಕೈ ಕಾಲು ದೇವ್ರಿಗೆ ಅಲಂಕಾರ ಮಾಡೋದಕ್ಕೆ ಕೈ ಕಾಲು ನಿಮ್ಗೆ ಯಾವ ಸೈಜ್ದು ಬೇಕೋ ಎಲ್ಲ ಸಿಗುತ್ತೆ ಇವ್ರ ಹತ್ರ ನೋಡಿ. ಅದೇ ಇವಾಗ ಹಬ್ಬ ಬಂತಲ್ವಾ, ಅದನ್ನೇ ಲಾಟ್ ಇಟ್ಕೊಂಡಿದ್ದಾರೆ ನಮ್ಮ ಅರವಿಂದ್ ಕುಮಾರ್ ಅವರು ನೋಡಿ. ತುಂಬ ರಶ್ ಇರುತ್ತೆ ಪಾಪ, ಆದ್ರೂ ತುಂಬ ಚೆನ್ನಾಗಿ ಅಕ್ಕ ವಿಡಿಯೋ ಮಾಡ್ರಕ್ಕ ಅಂತಾರೆ ನೋಡಿ. ರೆಡಿ ದೇವ್ರು ನೋಡಿ ನೋಡಿ, ಕವರ್ ಹಾಕಿಟ್ಬಿಟ್ಟಿದ್ದಾರೆ, ತೆಗಿಯೋದು ಬೇಡ ಪಾಪ, ಅವ್ರಿಗೆ ಕೆಲಸ ಜಾಸ್ತಿ ಕೊಡೋದು ಬೇಡ ನೋಡಿ. ಫುಲ್ ಅದೇನೆ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕೇ ಬೇಕಲ್ವ ನೋಡಿ. ಇಲ್ಲಿಗೆ ಬಂದು ತೊಗೊಳ್ಳಿ, ತುಂಬ ರೇಟ್ ಕಡಿಮೆಗೆ ಹಾಕ್ಕೊಡ್ತಾರೆ. ಅದು ನಂದಿನಿ ಕನ್ನಡ ವ್ಲಾಗಿಂದ ಬಂದಿದ್ದೀನಿ ಅಂತ ಹೇಳಿದ್ರಂತೂ ನಿಮಗೆ ತುಂಬ ಕಡಿಮೆಗೆ ಹಾಕ್ಕೊಡ್ತಾರೆ. ಹತ್ರ ಮಾರ್ಕೆಟಿಂದ ಹತ್ರ. ನೆಕ್ಸ್ಟು ನಿಮಗೆ ಈ ವಿಡಿಯೋ ಫುಲ್ಲು ಡೀಟೇಲಾಗಿ ಈ ಅಂಗಡಿದು ವಿಡಿಯೋ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.